ಶ್ರಮಿಸಿ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿ ಪ್ರಜೆಗಳ ಶ್ರೇಯಸ್ಸಿಗಾಗಿ ಹೋರಾಡಿ ದೇವರ ಪಾದ ಸೇರಿದ ನಿಮಗೆ ನಮೋ. ಸತ್ತ ಜಯಸೇನನಿಗೆ ವಂದಿಸಿದೆಯೋ? ಅಲ್ಲ. ಮತ್ತೆ ಹಾಗಿರುವಾಗ ನಿಮಗೆ ನಮಸ್ಕರಿಸುತ್ತಿದ್ದೇನೆ. ಅಂದ್ರೆ ದೇವರ ಪಾದ ಸೇರಿದ ನಮಗೆ ಅಂದ್ರೆ ಏನರ್ಥ? ನೀವು ಈಗ ಪೀಠ ಏರಿದ ಮೇಲೆ ಇದು ದೇವರ ಪಾದವೇ. ನನ್ನ ಪಾದ ದೇವರ ಪಾದಕ್ಕೆ ಸಮಾನ. ಹಾಗೆ ದೂತ, ನಿನ್ನ ನಾಥ ಎಲ್ಲಿ ಹೋಗಿದ್ದಾನೆ? ಈಗ ಸತ್ತು ಹೋದ, ಕೊಂದು ಬಿಸಾಡಿದ್ದೇನೆ. ಶವಾಸನದಲ್ಲಿ ಮಂಡಿಸಿದ್ದಾರೆ. ಶವಾಸನದಲ್ಲಿ ಮಂಡಿಸುವುದು. ಶವವಾಗಿ ಬಿದ್ದಿದ್ದಾನೆ, ಸತ್ತೋಗಿದ್ದಾನೆ. ಎಂತದ ಒಂದಾದದ್ದಲ್ಲ, ಅದು ಬಾಳ ಮೇಲ್ಮಟ್ಟದ್ದಾಯ್ತಲ್ವಾ? ಈಗ ಈ ಮಾತೃ ದೇಶದ ಸಿಂಹಾಸನದ ಮೇಲೆ ನಾನು ಕುಳಿತುಕೊಂಡಿದ್ದೇನೆ. ಹೌದು, ನನ್ನದ್ದು ಈಗ ಈ ದೇಶ. ಹೌದು. ನಿಮ್ಮವರಿಗೆಲ್ಲ ಹೇಳು. ನನಗೆ ವಿಶ್ವಾಸ ಇತ್ತು, ಏನು ನೀವು ಬಂದಾಗಲೇ ಖಂಡಿತ ನಿಮ್ಮೊಟ್ಟಿಗೆ ಯುದ್ಧ ಮಾಡುವಾಗ ನಮ್ಮ ಯಜಮಾನರು ಬದುಕುವುದಿಲ್ಲ ಅಂತ. ಹೇಗೆ ಹೇಳ್ತೀಯ? ಅದು ಕಾರಣ ಇಷ್ಟೇ, ತಿಳಿದವರು ಒಂದು ಮಾತು ಹೇಳಿದ್ದಾರೆ, ಏನನ್ನು? ಪಾಪಿ ಚಿರಾಯು ಎನ್ನುವುದಾಗಿ. ಯಾರಿಗೆ ಹೇಳಿದಾಗಾಯ್ತು? ನೀನು ಯಾರಿಗೆ ಹೇಳಿದ್ಯಾ? ಬರ ಇಲ್ಲಿ, ಬಾರೋ, ಬರ. ಏನು ಹೊಗಳಿದ್ದೀನಿ ಅಂದ್ರೆ ಪಾಪಿ ಚಿರಾಯು ಅಂದ್ರೆ ಯಾರಿಗೆ ಹೇಳಿದ್ದು? ನಿಮ್ಗೆ ಹೇಳಿದಾಗಾಯ್ತಾ? ಆಗ್ಲಿಲ್ವೇನಾ? ಹಿಂದೆ ತಗತ್ತೆ. ನಮ್ಮ ಪುಣ್ಯಾತ್ಮರ ಇದನ್ನೆಲ್ಲ ಸಾಧಿಸುವವರು. ಆದ್ರೆ ಒಂದುಂಟು, ಪುಣ್ಯ ಇದ್ದವರಿಗೆ ಲಭ್ಯ ಆಗುತ್ತದೆ ಅದೆಲ್ಲ. ನಮ್ಮ ಪುರೋಹಿತರಲ್ಲಿ ಕೇಳ್ಕೊಳ್ಳಿ. ಯಾವುದನ್ನು? ಇದ್ರ ಮೇಲೆ ಇದ್ದವರು ಬಹಳ ಕಾಲ ಬದುಕಲಿಲ್ಲ. ಯಾರ? ನಾನು ನನ್ನಂತರನ್ನು ಕುಳಿತರೆ ಇದು ಶಾಶ್ವತ. ಹೌದು, ನಾವು ಹಾಗೆ ಸಾಯುವವರಲ್ಲ. ನಿನ್ನವರಿಗೆಲ್ಲ ಹೇಳು, ಇಂದಿನ ಆರಭ್ಯ, ಇಂದಿನಿಂದ, ಈ ಕ್ಷಣದಿಂದ ಇಲ್ಲಿಯ ದೊರೆ ರಕ್ತಜಂಗಾಸುರ ಸಾರು ಮೊದಲು. ಕೇಳ್ಕೊಂಡ್ರಲ್ಲ? ನೀನ್ ಹೇಳ್ಬೇಕು. ಕೇಳ್ಕೊಂಡ್ರಲ್ಲ ಏನು? ನಿನ್ ಕೆಲಸ ನಾನು ಕೊಡ್ತೇನೆ. ಅವ ನಿನಗೆ ಸರಿಯಾಗಿ ಕೆಲಸ ಕೊಡ್ಲಿಲ್ಲ, ಮತ್ತೆ ಕೆಲಸ ತಗೊಳ್ಳುವುದಕ್ಕೂ ಒಂದು ಬೇಕ. ಹೇಳೋ. ದಯವಿಟ್ಟು ಮಂಗಳಾರತಿಗಾಯ್ತು ಅಂತ ಯಾರು ಬರಬೇಡಿ. ಈ ಪ್ರದೇಶದ ಶಿಷ್ಟಾಚಾರ ಅದು, ಅವರಿಗೆಲ್ಲ ಗೊತ್ತದು. ವಿಷಯ ಏನು ಅಂದ್ರಿ? ಇಲ್ಲಿಯ ದೊರೆ ನಾನಾಗಿದ್ದೇನೆ. ಇಷ್ಟ ಅಲ್ಲ? ಹೇಳು. ದಯವಿಟ್ಟು ಎಲ್ಲವರು ಕೇಳ್ಕೊಳ್ಳಿ, ಏನು ಮಾಡಲಿಕ್ಕೂ ಬರುವುದಿಲ್ಲ. ನಮ್ಮ ದೇವರಂತಿರುವಂತಹ ಚಂದ್ರಸೇನ ಭೂಪತಿಗಳು ಹಸು ನೀಗಿದ್ದಾರೆ. ಇಲ್ಲಪ್ಪ, ಸಂತೋಷ. ಹಸು ನೀಗಿದ್ದಾರೆ, ಏನ್ ಮಾಡುವ? ಹಸು ನೀಗಿದ್ದಾರೆ, ಹಸು ನೀಗಿದ್ದಾರೆ, ಇನ್ನೂ ನಗ್ಯಾಡು. ಹಸು ನೀಗಿದ್ದಾರೆ. ಏನ್ ಮಾಡುವ? ದೇವರ ಸ್ಥಾನದಲ್ಲಿ ದೆವ್ವವನ್ನು ಪ್ರತಿಷ್ಠೆ ಮಾಡುವಂತಾಗಿದೆ. ಯಾರಿಗೆ ಹೇಳಿದ ಮಾತು? ನಿಮಗೆ. ಅಂದ್ರೆ ಅವರನ್ನೇ ಓಡಿಸಿದ ನೀವು ಒತ್ತಕ್ಷರ ಅಲ್ವೇ? ದೇವ ಅಲ್ಲ, ದೆವ್ವ. ದೇವಾದಿದೇವ ಹೇಳು. ದೇವಾದಿ ದೇವರಂತೆ ಈಗ ಇವರಿದ್ದಾರೆ, ಹೇಳಿಕ್ ಬರುವುದಿಲ್ಲ ಎಷ್ಟೊತ್ತಿರ್ತಾರೆ ಅಂತ. ಅಂದ್ರೆ ಏನರ್ಥವ? ಹಾಗಲ್ಲ, ಎಲ್ಲವರಿಗೂ ಅಂದ್ರೆ ಇಲ್ಲಿಯೇ ನಾನು ಸದಾ ಉಳಿಯುವವಲ್ಲ. ಅಲ್ಲ, ಉಳಿಯೋರಲ್ಲ ಅವರು ಪಾಪ. ಹಾಗಾಗಿ ಇದ್ದಷ್ಟು ಹೊತ್ತಾದ್ರೂ ಅವ್ರು ಹೇಳಿದ್ದಕ್ಕೂ ಹೇಳಿ, ಏನ್ ಮಾಡ್ಲಿಕ್ಕೆ ಬರುದಿಲ್ಲ ನಾವು. ಹೇಳತಕ್ಕದ್ದು. ಹೌದು, ಅವ್ರು ಇದ್ದಷ್ಟು ಹೊತ್ತು ಹೇಳತಕ್ಕದ್ದು, ಇಲ್ಲದೆ ಹೋದ್ರು ಹೇಳತಕ್ಕದ್ದು, ಇಲ್ಲದೆ ಹೋದ್ರು ತಕ್ಕದ್ದು. ಹಾಗೆ ಕೇಳ್ತಲ್ಲ? ಎಲ್ಲವರು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಇನ್ನು ಮುಂದೆ ಎಲ್ಲವರು ತಲೆ ತೂಗುತ್ತಿದ್ದಾರೆ. ಏನೆಂದು? ನಿದ್ದೆ ಬಂದು. ಇಷ್ಟು ಬೇಗ ನಿದ್ರೆ ಮಾಡಿದೆ ಯಾರವರು? ಹೆದರಿಕೆ ಏನಿದ್ದೆ? ಯಾಕೆ ಹೆದರಿಕೆ? ನೀವು ನಿಮ್ಮ ನೋಡಿದ್ರೆ ಯಾರು ಹೆದರುವುದಿಲ್ಲ. ಹೆದರಬೇಡಿ, ನಿಮಗೆಲ್ಲ ಅಭಯಹಸ್ತವನ್ನು ಕೊಡುತ್ತಿದ್ದೇನೆ. ಯಾರಿಗೂ ಇವರು ತಿಂದುಕೊಂಡು ಹೋಗುತ್ತಾರೆ. ನಿಮಗೆಲ್ಲ ನಮ್ಮಿಂದ ಅಪಾಯ ಇಲ್ಲ. ನಿಮ್ಮನ್ನು ನಮ್ಮವರೆಂದು ಭಾವಿಸಿ ಸಲಹುತ್ತೇವೆ. ಹೌದು. ದೂತ ನಾಥ ಎಲ್ಲಿ?
ನಿನ್ನ ಬೊಕ್ಕಸ ಭಂಡಾರ ಎಲ್ಲರೂ ನಿಮ್ ಜನ ಹೊತ್ಕೊಂಡು ಹೋಗ್ತಿದ್ದಾರೆ. ಹೊತ್ಕೊಂಡು ಹೋಗುವುದು ಎಲ್ಲಿ? ಅದನ್ನ ಆಚೆ ಇಡು. ಬೇಡಲ್ಲ? ತಗೊಳ್ಳೋ. ಯಾರಿಲ್ಲ ಅಲ್ಲ ನಿಮ್ ಜನ. ನಿನ್ನ ಜನ ಎಲ್ಲ ಕೆಲವರು ಸತ್ತು ಹೋಗಿದ್ದಾರೆ. ಈಗೇನು ಮಾಡಬೇಕು ಗೊತ್ತಾ? ಇಲ್ಲ. ಬೊಕ್ಕಸದಲ್ಲಿರುವಂತ ಮುತ್ತು ರತ್ನಗಳನ್ನು ತುಂಬಬೇಕು ಬಂಡಿಯಲ್ಲಿ. ಬಂಡಿಯಲ್ಲಿ ತುಂಬಿಸಿಕೊಂಡು ನಮ್ಮ ನಾಡಿಗೆ ಹೊರಡಬೇಕು. ಹಾಗಿದ್ರೆ ನಾನು ಈಗ ನಿಮಗೆ ಮುತ್ತು ಕೊಡಬೇಕು. ಅಲ್ಲ, ನೀನು ನನಗೆ ಮುತ್ತು ರತ್ನ ಮುಂದೆ ಹೇಳು. ಮರ ಕತ್ತ. ಮರ ಕತ್ತ, ಮರದ ಕತ್ತ, ಮುತ್ತು ರತ್ನ ವಜ್ರ ವೈಡೂರ್ಯ, ಮರದ ಕಥ ಗೋಮೇದಿಕ ಪುಷ್ಪರಾಗ. ಕೊಡುವ ರಾಮಯ್ಯ ನೀನು ಬಂದರೆ ಹಾಕುವುದೇ ಕೊಡುವುದೆಂತ. ಹಾಗಾಗಿ ಅದಷ್ಟನ್ನು ಒಪ್ಪಿಸಬೇಕು. ಸುವಸ್ತುಗಳು ನನ್ನ ಪಾಲಿಗೆ. ಬರ ಇಲ್ಲಿ. ಎಲ್ಲೋದಳು ಅವಳು? ಸತ್ಯಶೀಲೆ. ಸುಮಾರು ದಿನ ಆಯ್ತು ನೋಡ್ಲಿಲ್ಲ. ನಾನು ಅರಿಯೆ. ನಿನ್ನ ಮುಖ ನೋಡಿದ್ರೆ ಹಾಗೆ ಕಾಣಿಸುತ್ತದೆ. ಹೌದೇ? ನೀನರಿಯೇ ಎಂದು. ನನ್ನ ಮುಖ ನಿಮಗೆ ಕನ್ನಡಿ ಅಂತೆ? ಅಲ್ಲ, ನಿನ್ನ ಮುಖದಂತೆ ಕನ್ನಡಿ ಅಂತಲ್ಲ. ಪಾಪಿ. ಸತ್ಯಶೀಲೆಯಲ್ಲಿ 7 ಹುಡುಕೋಣ. ಬಾ ನನ್ನ ಜೊತೆಗೆ. ಬರ್ದೆ ಹೋದ್ರೆ ಕಾಲು ಕಡಿದು ಬಿಸಾಡ್ತೇನೆ. ಅವಾಗ ಬರುವುದೇ ಇಲ್ಲ. ಬರ್ದೆ ಹೋದ್ರೆ ಬಿಸಾಡ್ತೇನೆ. ಏನ್ ಮಾಡ್ತೀಯ? ಕಾಲು ಕಡಿಸ್ಕೊಳ್ತೀಯ, ಬರ್ತೀಯ? ಹೆದರ್ಬೇಡ, ನಿನಗೆ ನನ್ನ ಆಶ್ರಯ ಇದೆ. ನನ್ನ ಜೊತೆಗೆ ನೀನು ಬದುಕು. ಬಾ. ಎಲ್ಲಿ ಸತ್ಯಶೀಲೆ? ನೀನು ನನ್ನ ಹೆಗಲ ಮೇಲೆ ಕೈ ಹಾಕು. ಪ್ರಯತ್ನ ಮಾಡಿದ್ರೆ ಸಿಗ್ಲಿಲ್ಲ. ಸಿಗುವುದು ಅಲ್ಲದು. ಬಾರ.